ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. 2026ನೇ ಸಾಲಿನ ನೀಟ್ ಆನ್ಲೈನ್ ಅಪ್ಲಿಕೇಶನ್ ಪ್ರಾರಂಭ ಆಗಿದೆ. ಈ ಒಂದು ವಿಡಿಯೋದಲ್ಲಿ ನೀಟ್ ಅಪ್ಲಿಕೇಶನ್ ಪ್ರಾರಂಭಿಕ ದಿನಾಂಕ, ಕೊನೆಯ ದಿನಾಂಕ ಮತ್ತು ಪೇಮೆಂಟ್ ಮಾಡುವ ಕೊನೆಯ ದಿನಾಂಕ, ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ, ಅದನ್ನು ಯಾವಲ್ಲಿ ಅಪ್ಲಿಕೇಶನ್ ಹಾಕೋದು, ಯಾವ ರೀತಿ ಅಂತ ಸಂಪೂರ್ಣವಾದ ಮಾಹಿತಿಯನ್ನು ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ಈಗ ನೋಡ್ತಾ ಇದ್ದೀರಾ, ನೀಟು ನ್ಯಾಷನಲ್ ಎಲಿಜಿಬಿಲಿಟಿ ಕಮ್ ಎಂಟ್ರೆನ್ಸ್ ಟೆಸ್ಟ್ ಅಂತ. ನೀಟ್ ಅಂದರೆ UG ನೀಟು 2026 ಅಪ್ಲಿಕೇಶನ್ ಪ್ರಾರಂಭ ಆಗಿದೆ. ನೀವು ಗೂಗಲ್ ಸರ್ಚಲ್ಲಿ ನೀಟ್ 2026 ಅಂತ ಸರ್ಚ್ ಕೊಟ್ಟರೆ ನಿಮಗೆ ಈ ರೀತಿಯಾಗಿ ಬರುತ್ತೆ. ಇದರಲ್ಲಿ ಫಸ್ಟ್ ಲಿಂಕ್ ಇದೆ ನೋಡಿ, NEET.NIC.in ಅಂತ. ಇದ್ರ ಮೇಲೆ ನೀವು ಕ್ಲಿಕ್ಕನ್ನು ಮಾಡ್ಕೋಬೇಕು. ಕ್ಲಿಕ್ ಮಾಡ್ಕೊಂಡಾಗ ಈ ರೀತಿಯಾಗಿ ಬರುತ್ತೆ. ಇದರಲ್ಲಿ ಲೇಟೆಸ್ಟ್ ನ್ಯೂಸಲ್ಲಿ ನಿಮಗೆ ತೋರಿಸ್ತಾ ಇದೆ ನೋಡಿ. ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿ, ಕ್ಯಾಂಡಿಡೇಟ್ ಆ್ಯಕ್ಟಿವಿಟಿಯಲ್ಲಿ ರಿಜಿಸ್ಟ್ರೇಷನ್ ಫಾರ್ ನೀಟ್ UG 2026 ಅಂತ ಬರ್ತಾ ಇದೆ. ಇದನ್ನು ನೀವು ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಇನ್ಫಾರ್ಮೇಷನ್ ಬುಲೆಟಿನು ಅಲ್ಲಿ ಆಪ್ಷನ್ ಇರುತ್ತೆ. ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಂಡಾಗ ಅಲ್ಲಿ ನಿಮಗೆ ಸಂಪೂರ್ಣವಾದ ಒಂದು ಮಾಹಿತಿ ಆ ಒಂದು PDF ಅಲ್ಲಿ ಇರುತ್ತೆ ನೋಡಿ. ಇನ್ಫಾರ್ಮೇಷನ್ ಬುಲೆಟಿನ್ ಡೌನ್ಲೋಡ್ ಮಾಡಿದ್ದೀನಿ ಇವಾಗ. ಇದರಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಏನು ನೋಡ್ತಾ ಇದ್ದಾರಲ್ಲ, ಇದು ಆನ್ಲೈನ್ ಅಪ್ಲಿಕೇಶನ್ ಪ್ರಾರಂಭಿಕ ದಿನಾಂಕವನ್ನು ಇಲ್ಲಿ ಕೊಟ್ಟಿದ್ದಾರೆ. ಫೆಬ್ರವರಿ 8ರಿಂದ ಈ ಒಂದು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದ್ದಾವೆ. ಮಾರ್ಚ್ 8ರವರೆಗೂ ನಿಮಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಅಂದರೆ 1 ತಿಂಗಳ ಕಾಲಾವಕಾಶ ಕೊಟ್ಟಿದ್ದಾರೆ. ಫೆಬ್ರವರಿ 8ರಿಂದ ಮಾರ್ಚ್ 8ರವರೆಗೆ ನೀವು ರಾತ್ರಿ 9 ಗಂಟೆವರೆಗೆ ನೀವು ಅಪ್ಲಿಕೇಶನನ್ನು ಹಾಕೋಬೋದು ಅಂತ ಕೊಟ್ಟಿದ್ದಾರೆ. ಅದೇ ರೀತಿ ಲಾಸ್ಟ್ ಡೇಟ್ ಆಫ್ ಸಕ್ಸಸ್ಫುಲ್ ಟ್ರಾನ್ಸಾಕ್ಷನ್ ಆಫ್ ಪಿ ಥ್ರೋ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್ ಅಂತ ಕೊಟ್ಟಿದ್ದಾರೆ. ಅದೇ ಒಂದು ಮಾರ್ಚ್ 8ಕ್ಕೆ ಆನ್ಲೈನ್ ಪೇಮೆಂಟ್ ಮಾಡುವ ಒಂದು ಅದು ರಾತ್ರಿ 11:50ರವರೆಗೆ ನಿಮಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಪೇಮೆಂಟ್ ಮಾಡೋದಕ್ಕೆ. ಮತ್ತು ಕರೆಕ್ಷನ್ ಏನು ಪರ್ಟಿಕ್ಯುಲರ್ ಅಂತ ಕೊಟ್ಟಿದ್ದಾರೆ. ಪರ್ಟಿಕ್ಯುಲರ್ಸು 10ನೇ ಮಾರ್ಚ್ಗೆ ನಿಮಗೆ ಕರೆಕ್ಷನ್ ಮಾಡ್ಕೋಬೋದು. ಅಪ್ಲಿಕೇಶನ್ ಹಾಕಿದಾಗ ಏನೋ ಎಡಿಟ್ ಮಾಡೋದಿದ್ರೆ ಅದಕ್ಕೆ ನೀವು ಕರೆಕ್ಷನನ್ನು ಮಾಡ್ಕೋಬೋದು. 10ರಿಂದ 12ನೇ ಮಾರ್ಚ್ವರೆಗೂ ಕೊಟ್ಟಿದ್ದಾರೆ. ಅಂದರೆ 2 ದಿನ ನಿಮಗೆ ಅವಕಾಶ ಇದೆ. ಅನೌನ್ಸ್ಮೆಂಟ್ ಆಫ್ ಸಿಟಿ ಇನ್ಫಾರ್ಮೇಷನು, ಎಕ್ಸಾಮ್ ಬರೆಯುವ ಸಿಟಿ ಇನ್ಫಾರ್ಮೇಷನು ಅನೌನ್ಸ್ಮೆಂಟ್ ಲೇಟರ್ ಆನ್ ದ ವೆಬ್ಸೈಟ್ ಅಂತ ಕೊಟ್ಟಿದ್ದಾರೆ. ನಂತರದಲ್ಲಿ ತಿಳಿಸ್ಕೊಡ್ತಾರಂತೆ. ಡೌನ್ಲೋಡಿಂಗ್ ಆಫ್ ಅಡ್ಮಿಟ್ ಕಾರ್ಡ್ ಫ್ರಮ್ ದ NTA ವೆಬ್ಸೈಟು ಟು ಬಿ ಅನೌನ್ಸ್ಡ್ ಲೇಟರ್ ಆನ್ ದ ವೆಬ್ಸೈಟು, ಅದನ್ನು ಕೂಡ ಇನ್ಫಾರ್ಮೇಷನು ವೆಬ್ಸೈಟ್ನಲ್ಲಿ ತಿಳಿಸ್ತೀವಿ ಅಂತ ಕೊಟ್ಟಿದ್ದಾರೆ. ಡೇಟ್ ಆಫ್ ಎಕ್ಸಾಮಿನೇಷನು ಅದು 3 ಮೇ ಅಂತ ಕೊಟ್ಟಿದ್ದಾರೆ. ಮೇ 3ನೇ ತಾರೀಕು 2026 ಸಂಡೇಯಲ್ಲಿ ಅದನ್ನು ಎಕ್ಸಾಮನ್ನು ನಡೆಸ್ತೀವಿ ಅಂತ ಕೊಟ್ಟಿದ್ದಾರೆ. ಡೇಟ್ ಕೂಡ ಕನ್ಫರ್ಮ್ ಮಾಡಿದ್ದಾರೆ, ಯಾವೊಂದು ಡೇಟಿಗೆ ಇವು ಎಕ್ಸಾಮ್ ನಡೆಯುತ್ತೆ ಅಂತ. ಬಟ್ ಅಡ್ಮಿಟ್ ಕಾರ್ಡ್ ಬಿಡೋದು ಡೇಟ್ ಕನ್ಫರ್ಮ್ ಮಾಡಿಲ್ಲ, ಅನೌನ್ಸ್ ಮಾಡ್ತೀವಿ ವೆಬ್ಸೈಟಲ್ಲಿ ಅಂತ ಕೊಟ್ಟಿದ್ದಾರೆ. ಡ್ಯೂರೇಷನ್ ಎಕ್ಸಾಮು 180 ಮಿನಿಟ್ಸ್ ಇರುತ್ತೆ. 3 ತಾಸು ಎಕ್ಸಾಮ್ ಇರುತ್ತೆ. ಟೈಮಿಂಗ್ ಆಫ್ ಎಕ್ಸಾಮಿನೇಷನು 2 ಗಂಟೆಯಿಂದ ಮಧ್ಯಾಹ್ನ 5 ಗಂಟೆವರೆಗೂ ನಿಮಗೆ ಟೈಮಿಂಗನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಸೆಂಟರ್ ಆಫ್ ನೀಟ್ ಎಕ್ಸಾಮಿನೇಷನ್ ಆ್ಯಸ್ ಇಂಡಿಕೇಟೆಡ್ ಆನ್ ಅಡ್ಮಿಟ್ ಕಾರ್ಡ್ ಅಂತ ಕೊಟ್ಟಿದ್ದಾರೆ. ಅಡ್ಮಿಟ್ ಕಾರ್ಡಲ್ಲಿ ನಿಮಗೆ ಕೊಟ್ಟಿರ್ತಾರೆ ಸೆಂಟ್ರ್ ಎಲ್ಲಿ ಇರುತ್ತೆ ಏನಂತ. ಆವಾಗಲೇ ಹೇಳಿದಾಗೆ ವೆಬ್ಸೈಟ್ ಅಡ್ರೆಸ್ ಬಂದು ಅಪ್ಲಿಕೇಶನ್ ಹಾಕೋದು ಇಲ್ಲಿದೆ ನೋಡಿ. ಇದೇ ವೆಬ್ಸೈಟ್ ಮುಖಾಂತರ ಅಪ್ಲಿಕೇಶನ್ ಹಾಕೋಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಒಂದು ಅರ್ಜಿಯನ್ನು ಸಲ್ಲಿಸೋದು ಅಂತ ಮಾಡಿ ನಿಮಗೆ ತೋರಿಸ್ತೀನಿ. ಮೊಬೈಲ್ ಅಪ್ಲಿಕೇಶನ್ ಹಾಕೋಬೋದು. ಕಳೆದ ವರ್ಷ ಒಂದು ಕೂಡ ಮಾಡಿದ್ದೆ, ನೀಟ್ ಯಾವ ರೀತಿ ಅಪ್ಲಿಕೇಶನ್ ಹಾಕೋದು ಅಂತ. ಅದನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ನೋಡ್ಕೊಳ್ಳಿ. ಮತ್ತು ಇವಾಗ ಇಲ್ಲಿ ಫೀಸನ್ನು ಕೊಟ್ಟಿದ್ದಾರೆ. ಪೇಬಲ್ ಫಾರ್ ನೀಟ್ UG ಅಂತ ಕೊಟ್ಟಿದ್ದಾರೆ. ಎಷ್ಟು ಪೇ ಮಾಡಬೇಕು ಒಬ್ಬೊಬ್ಬರು ಅಂತ. ಜನರಲ್ದವರಿಗೆ 1700 ರೂಪಾಯಿ ಜನರಲ್ ಇದೆ. ಔಟ್ಸೈಡ್ ಇಂಡಿಯಾ, ಹೊರಗಿನ ದೇಶದವರಿಗೆ 9,500 ರೂಪಾಯಿ ಕೊಟ್ಟಿದ್ದಾರೆ. ಯಾರೇ ಇರಲಿ ಅವರು. ಹೊರಗಿನ ದೇಶದವರಿಗೆ 9,500 ಇದೆ. ನಮ್ಮ ದೇಶದವರಿಗೆ ಜನರಲಲ್ಲಿ 1,700 ಇದೆ. ಜನರಲ್ EWS OBC ಅವರಿಗೆ 1,600 ಇದೆ, 100 ರೂಪಾಯಿ ಕಡಿಮೆ ಇದೆ. SC ST PW ಅಂಗವಿಕಲ ಅಭ್ಯರ್ಥಿಗೆ ಥರ್ಡ್ ಜನರಲ್ಗೆ 1,000 ರೂಪಾಯಿ ಇದೆ ನೋಡಿ. ಕೇವಲ ಒಂದು 600-700 ರೂಪಾಯಿ ಕಡಿಮೆ ಇಟ್ಟಿದ್ದಾರೆ SC ST ಮತ್ತು PW ಥರ್ಡ್ ಜನರಲ್ಗೆ. ಇಷ್ಟು ಈ ಒಂದು ಫೀಸ್ ಸ್ಟ್ರಕ್ಚರನ್ನು ನೋಡುವುದು ಸ್ವಲ್ಪ ಜಾಸ್ತಿನೇ ಅಂತ ಅನಿಸ್ತು ನನಗೆ. ಇದು ನೀಟು ಪೇಮೆಂಟು ಅದಾಗಲೇ ಟೈಮಿಂಗ್ ನೋಡಿದರೆ 2 ಗಂಟೆಯಿಂದ 5 ಗಂಟೆ ಕೊಟ್ಟಿರ್ತಾರೆ. ಯಾವುದಕ್ಕೆ ಎಷ್ಟು ಕ್ವಶನ್ ಬರ್ತೇವೆ ಅಂತ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಇದನ್ನು ನಾವು ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಎಷ್ಟು ಮಾರ್ಕ್ಸ್ ಕೇಳ್ತಾರೆ ಅಂತ ಇದು ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೇನೆ, ನೋಡ್ಕೊಳ್ಳಿ. ಯಾಕಂದರೆ ಎಲ್ಲನೂ ಹೇಳ್ತಾ ಹೋದರೆ ವಿಡಿಯೋ ತುಂಬ ದೊಡ್ಡದಾಗುತ್ತೆ. ಹಾಗಾಗಿ ಟೋಟಲು 720 ಮಾರ್ಕ್ಸು ಇರುತ್ತೆ. ಮತ್ತು ಕರ್ನಾಟಕದಲ್ಲಿ ಎಕ್ಸಾಮು ಎಷ್ಟು ಲ್ಯಾಂಗ್ವೇಜಲ್ಲಿ ನಡೀತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಎಕ್ಸಾಮಿನೇಷನ್ ಸೆಂಟರ್ ಇನ್ ಕರ್ನಾಟಕ, ಇಂಗ್ಲೀಷು, ಹಿಂದಿ, ಕನ್ನಡ 3ರಲ್ಲಿ ಇರುತ್ತೆ ಪೇಪರ್ ಅಂತ ಕೊಟ್ಟಿದ್ದಾರೆ. 3ರಲ್ಲಿ ಅವೈಲೇಬಲ್ ಇರುತ್ತೆ. ನೀವು ಯಾವುದರೆಲ್ಲ ಕೂಡ ಬರ್ಕೋಬೋದು. ಕನ್ನಡದಲ್ಲಿ ಮಾತ್ರ. ಮತ್ತು ಬೇರೆ ಬೇರೆ ರಾಜ್ಯದಲ್ಲಿ
ಇಲ್ಲೆಲ್ಲ ಕೊಟ್ಟಿದ್ದಾರೆ ಯಾವ್ಯಾವ ಭಾಷೆಯಲ್ಲಿ ಇರುತ್ತೆ ಅಂತ. ನಮ್ಮ ಕರ್ನಾಟಕದಲ್ಲಿ ಕನ್ನಡ ಕೊಟ್ಟಿದ್ದಾರೆ. ಒಳ್ಳೆ ಬೆಳವಣಿಗೆ ಅಂತಲೇ ಹೇಳ್ಬೋದು. ಇವಾಗ ಡಾಕ್ಯುಮೆಂಟ್ ಇದಕ್ಕೆ ಏನೇನು ಬೇಕು ಅಂತ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ವಿದ್ಯಾರ್ಥಿಯ ಒಂದು ಆಧಾರ್ ಕಾರ್ಡ್ ಬೇಕು, ಒಂದು ಫೋಟೋ ಬೇಕಾಗುತ್ತೆ, ಮತ್ತು ತಂಬು ಬೇಕಾಗುತ್ತೆ, ತಮ್ಮ ಇಂಪ್ರೆಷನ್ ಕೂಡ ಕೇಳುತ್ತೆ. ಕೆಲವು ಸಲ 5 ಬಟ್ಟಿಂದು 10 ಬಟ್ಟಿಂದು ಕೂಡ ಕೇಳುತ್ತೆ, ಅದನ್ನು ಕೂಡ ಅಪ್ಲೋಡ್ ಮಾಡಬೇಕು. SLC ಮಾಸ್ ಕಾರ್ಡ್ ಬೇಕು, PUC ರಿಜಿಸ್ಟ್ರೇಷನ್ ನಂಬರ್ ಬೇಕು. ಇವಾಗ ಪ್ರೆಸೆಂಟ್ ಏನು ಸ್ಟಡಿ ಮಾಡ್ತಾ ಇದ್ದಾರಲ್ಲ, ಯಾವ ಒಂದು ಕಾಲೇಜಲ್ಲಿ ಮಾಡ್ತಾ ಇದ್ದಾರೆ ಅಂತ ಅದನ್ನು ಮಾಹಿತಿ ಬೇಕಾಗುತ್ತೆ. ಇದರಲ್ಲಿ ನಾರ್ಮಲಾಗಿ ರೂಲ್ ನಂಬರು ಅಥವಾ ಒಂದು ರಿಜಿಸ್ಟ್ರೇಷನ್ ನಂಬರ್ ಬೇಕಾಗುತ್ತೆ ಕಾಲೇಜ್ ಕಡೆಯಿಂದ. ಮತ್ತು ಕ್ಯಾಸ್ಟ್ ಇನ್ಕಮ್ ಕೂಡ ಬೇಕಾಗುತ್ತೆ. ಕ್ಯಾಸ್ಟ್ ಇನ್ಕಮ್ಮು ಚಾಲ್ತಿಯಲ್ಲಿ ಇರಬೇಕು. ಕೆಲವೊಬ್ಬರು EWS ಇರುತ್ತೆ, EWS ಕೂಡ ಬೇಕಾಗುತ್ತೆ. ಮತ್ತು ಸ್ಟಡಿ ಸರ್ಟಿಫಿಕೇಟು, ಈ ಪ್ರೆಸೆಂಟ್ ಎಲ್ಲಿ ಸ್ಟಡಿ ಮಾಡ್ತಾ ಇದ್ದಾರೆ PUC ಅದು ಮಾಹಿತಿ ಬೇಕಾಗುತ್ತೆ. ಸ್ಟಡಿ ಮಾಡ್ತಾ ಇಲ್ಲ ಅಂದರೂ ಕೂಡ ನಡೆಯುತ್ತೆ, ಅಲ್ಲಿ ಕೇಳುತ್ತೆ ಪ್ರೆಸೆಂಟ್ ಓದ್ತಾ ಇದ್ದಾರೆ ಸೆಕೆಂಡ್ PUC ಅಂತ ಕೇಳುತ್ತೆ. ಇವಿಷ್ಟು ಡಾಕ್ಯುಮೆಂಟ್ ಇದ್ದರೆ ಸಾಕು, ನೀವು ಈ ಒಂದು ನೀಟಿಗೆ ಅಪ್ಲಿಕೇಶನ್ ಹಾಕೋಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಒಂದು ಅರ್ಜಿಯನ್ನು ಸಲ್ಲಿಸೋದಂತ ಮೊಬೈಲಲ್ಲೇ ಅರ್ಜಿ ಹಾಕಿ ನಿಮಗೆ ತೋರಿಸ್ತೀನಿ, ನಿಮಗೆ ಹೆಲ್ಪ್ ಆಗುತ್ತೆ. ಸಿಸ್ಟಮಲ್ಲಿ ಆದರೆ ಇನ್ನೂ ನಿಮಗೆ ಚೆನ್ನಾಗಿ ಹಾಕೋಬೋದು. ಮೊಬೈಲಲ್ಲಿ ಸ್ವಲ್ಪ ಅಪ್ಲೋಡ್ ಮಾಡೋ ಟೈಮಲ್ಲಿ ಸ್ವಲ್ಪ ತೊಂದರೆ ಆಗ್ಬೋದು. KB ಕಟ್ಟಿಂಗ್ ಮಾಡ್ಕೋವಾಗ ನಿಮಗೆ ಸ್ವಲ್ಪ ಇದಾಗ್ಬೋದು. ವಿಡಿಯೋ ಮಾಡಿದ ನಂತರ ನಾನು ಸಿಲೆಬಸ್ ವಿಡಿಯೋ ಕೂಡ ಮಾಡ್ತೇನೆ. ಯಾವೊಂದು ಸಿಲೆಬಸ್ ಇದಕ್ಕೆ ಕವರ್ ಆಗುತ್ತೆ, ಓದ್ಕೋಬೇಕು ಅಂತ ತಿಳಿಸ್ಕೊಡ್ತೀನಿ. ಮತ್ತು ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ ಅಂತ ನಿಮಗೆ ಸಂಪೂರ್ಣವಾದ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಇದಿಷ್ಟು ಈ ಒಂದು ನೀಟ್ನ ಒಂದು ಅಪ್ಲಿಕೇಶನ್ ಹಾಕುವ ಒಂದು ಡಾಕ್ಯುಮೆಂಟು ಮತ್ತು ಕೊನೆಯ ದಿನಾಂಕ ಎಲ್ಲ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ಕೊಟ್ಟಿದ್ದೇನೆ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೊತೀನಿ. ಇದರ ರಿಲೇಟೆಡ್ ಆಗಿ ಏನಾದರೂ ಕ್ವಶನ್ಗಳಿದ್ದರೆ, ನೀಟ್ ರಿಲೇಟೆಡ್ ಆಗಿ ಏನಾದರೂ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮಾಡಿ, ಕಮೆಂಟಲ್ಲಿ ನಿಮಗೆ ಉತ್ತರವನ್ನು ಕೊಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.